ನಮಸ್ಕಾರ. ಇವತ್ತಿನ ವಿಡಿಯೋ ಈ ಏಪ್ರಿಲ್ನಿಂದ ಬದಲಾಗುತ್ತಿರುವ 9 ವಿಷಯಗಳು. ಎಲ್ಲರೂ ತಪ್ಪದೆ ಗಮನಿಸಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಹೊಸ ವಿತ್ತೀಯ ವರ್ಷ 2025-26 ಈಗಷ್ಟೇ ಪ್ರಾರಂಭ ಆಗಿದೆ. ಸುಮಾರು ಬದಲಾವಣೆಗಳಾಗಿದ್ದಾವೆ 1ನೇ ತಾರೀಕು ಏಪ್ರಿಲ್ 2025ರಿಂದ. ಇವತ್ತು ನಾವು ಅವುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮೊದಲನೆಯ ಬದಲಾವಣೆ, ಬಜೆಟ್ ಅಲ್ಲಿ 12.75 lakhs ವರೆಗೂ ಪರ್ ಆ್ಯನಮ್ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಎರಡನೆಯ ಬದಲಾವಣೆ, ಹೊಸ ಟ್ಯಾಕ್ಸ್ ಸ್ಲ್ಯಾಬ್ಗಳು ಬಂದಿದ್ದಾವೆ. ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ ರೆಜಿಮ್ ಬೆನಿಫಿಷಿಯಲ್ ಟು ಆಲ್ ಟ್ಯಾಕ್ಸ್ ಪ್ಲೇಯರ್ಸ್. ಈಗ ನಿಮ್ಮ ಮುಂದೆ ನಾನು 2025-26 ಟ್ಯಾಕ್ಸ್ ಸ್ಲ್ಯಾಬ್ನ ರೈಟ್ ಸೈಡ್ ಇಡ್ತಾ ಇದ್ದೀನಿ ಸ್ಲೈಡ್ನಲ್ಲಿ, 24-25 ಲೆಫ್ಟ್ ಸೈಡ್ ಇಡ್ತಾ ಇದ್ದೀನಿ. ಆ ಬದಲಾವಣೆಗಳನ್ನು ದಯವಿಟ್ಟು ಗಮನಿಸಿ. ಇನ್ಕಮ್ ಪರ್ ಆ್ಯನಮ್ ಅಪ್ ಟು 4 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ 2025-26. 4ರಿಂದ 8 5%, 8ರಿಂದ 12 ಲಕ್ಷ 10%, 12ರಿಂದ 16 ಲಕ್ಷ 15%, 16ರಿಂದ 20 ಲಕ್ಷ 20%, 20 ಲಕ್ಷದಿಂದ 24 ಲಕ್ಷ 25%, 24 ಲಕ್ಷದಿಂದ ಮೇಲೆ 30%. ಅಲ್ಲಿಗೆ 12.75 lakhs ವರೆಗೂ ಯಾವ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅದರಿಂದಾಗಿ ರಿಬೇಟ್ ಸಿಗುತ್ತೆ ಅಪ್ ಟು 12.75 lakhs. ಮತ್ತೆ ನೀವು ಯಾವ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗಿಲ್ಲ. 5% ಟ್ಯಾಕ್ಸ್ ಸ್ಲ್ಯಾಬ್ 4 ಲಕ್ಷದಿಂದ ಕಾಣಿಸಿದ್ರು ಕೂಡ. ಮೂರನೆಯ ಚೇಂಜ್, TDS ಇಂಟ್ರೆಸ್ಟ್ ಇನ್ಕಮ್ಗೆ 1 ಲಕ್ಷದವರೆಗೂ ಪರ್ ಆ್ಯನಮ್ ಸೀನಿಯರ್ ಸಿಟಿಸನ್ಸ್ಗೆ ಫ್ರೀ ಮಾಡಿದ್ದಾರೆ. ಹಿಂದಿನ ದಿನಗಳಲ್ಲಿ 50,000 ಮೇಲಿದ್ರೆ TDS ಕಟ್ಟಬೇಕಾಗಿತ್ತು. ನಾಲ್ಕನೇದು, ನಿಲ್ ಟ್ಯಾಕ್ಸ್ ಸೀನಿಯರ್ ಸಿಟಿಸನ್ಸ್ಗೆ ನ್ಯಾಷನಲ್ ಸೇವಿಂಗ್ ಸ್ಕೀಮ್ ವಿಡ್ರಾಲ್ಸ್ ಆನ್ ಆರ್ ಆಫ್ಟರ್ 29th August 2024. ಐದನೇದು, ಸೇಬಿ ಅವರು ಅಪ್ರೂವ್ ಮಾಡಿದ್ದಾರೆ ಒಂದು ಹೊಸ ಇನ್ಸ್ಟ್ರೂಮೆಂಟ್, ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್, ಇಫೆಕ್ಟಿವ್ 1st April 2025. ಮಿನಿಮಮ್ ಇನ್ವೆಸ್ಟ್ಮೆಂಟ್ 10 ಲಕ್ಷ. ಇದನ್ನ ಫಂಡ್ ಹೌಸಿಗೆ ಕೊಟ್ಟರೆ ಅವರು ಅದನ್ನ ಡೆರಿವೇಟಿವ್ಸ್ಗೆ ಯೂಸ್ ಮಾಡ್ಕೋಬಹುದು. ಮ್ಯೂಚುವಲ್ ಫಂಡ್ ಅಲ್ಲಿ ಡೆರಿವೇಟಿವ್ಸ್ಗೆ ಯೂಸ್ ಮಾಡಲಿಕ್ಕೆ ಸ್ಕೋಪ್ ಇರಲಿಲ್ಲ. ಅದರಿಂದಾಗಿ ಯಾವ ಹೂಡಿಕೆದಾರರಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕೆಪಾಸಿಟಿ ಇದೆಯೋ, ಜಾಸ್ತಿ ರಿಸ್ಕ್ ತಗೊಳ್ಳಿಕ್ಕೆ ಕೆಪಾಸಿಟಿ ಇದೆಯೋ, ಬಹುಶಃ ಜಾಸ್ತಿ ರಿಟರ್ನ್ ಅನ್ನು ಕೂಡ ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಣಕಾಸಿನ ವಿಷಯದಲ್ಲಿ ಆದಂತ 6ನೆಯ ಚೇಂಜು, ಹಿಂದಿನ ದಿನಗಳಲ್ಲಿ ಆನ್ಯುವಲ್ ವ್ಯಾಲ್ಯೂ ಆಫ್ ಅಪ್ ಟು 2 ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟೀಸ್ ಅದನ್ನ ಏನು ಇಲ್ಲ ನಿಲ್ ಅಂತ ಬರೀತಿದ್ರು. ಮತ್ತೆ ಅಕಸ್ಮಾತ್ ಆ ಓನರ್ ಏನಾದ್ರು ಆ ಮನೆಯನ್ನು ಆಕ್ಯುಪೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಂಪ್ಲಾಯ್ಮೆಂಟ್ ಇಂದಾಗಿ, ಬಿಸ್ನೆಸ್ ಇಂದಾಗಿ, ಪ್ರೊಫೆಷನಲ್ ಕಮಿಟ್ಮೆಂಟ್ ಬೇರೆ ಯಾವುದೋ ಊರಲ್ಲಿದ್ದಾಗ ಆಗ್ತಿರ್ಲಿಲ್ಲ. ಏಪ್ರಿಲ್ 2025 ಇಂದ ಸರ್ಕಾರದವರು ಅದನ್ನ ಒಂದಷ್ಟು ರಿಲ್ಯಾಕ್ಸ್ ಮಾಡಿದ್ದಾರೆ. ಮತ್ತು ಲೆಟ್ ಔಟ್ ಪ್ರಾಪರ್ಟಿ ಏನಿದೆ ಅಂದ್ರೆ ಬಾಡಿಗೆಗೆ ಕೊಟ್ಟ ಪ್ರಾಪರ್ಟಿ ಇದೆ, ಅದನ್ನ ಅಲವಿಂಗ್ ಇಂಡಿವಿಜುವಲ್ಸ್ ಟು ಕ್ಲೇಮ್ ಅಪ್ ಟು 2 house properties as self-occupied, declare nil income on such properties without any conditions. ಏಳನೆಯ ಚೇಂಜ್, ಬಜೆಟ್ 2025 ಅಲ್ಲಿ ರಿಡಂಪ್ಷನ್ ಪ್ರೊಸೀಡ್ಸ್ ಆಫ್ ಯೂನಿಟ್ಸ್ that exceed the premium threshold of 2.5 lakhs ಅದನ್ನ ಕ್ಲಾಸಿಫೈ ಮಾಡಿದ್ರು ಕ್ಯಾಪಿಟಲ್ ಗೇನ್ಸ್ ಅಂತ. ಪ್ರೀವಿಯಸ್ಲಿ ಆ ಕ್ಲಾರಿಟಿ ಇರಲಿಲ್ಲ ಯೂನಿಟ್ ನಲ್ಲಿ ಅಬೌವ್ 2005 lakhs. ಸದ್ಯದ ಮಟ್ಟಿಗೆ ಯೂನಿಟ್ ರಿಡಂಪ್ಷನ್ಸ್ ಆರ್ ಟ್ಯಾಕ್ಸ್ ಫ್ರೀ ಅಂಡರ್ ಸೆಕ್ಷನ್ 10D. The annual premium does not exceed 2.5 lakhs. ಎಂಟನೆಯ ಮುಖ್ಯವಾದ ಚೇಂಜ್, ಈ ಫೈನಾನ್ಷಿಯಲ್ ಇಯರ್ ಇಂದ ಸ್ಯಾಲರಿಡ್ ಎಂಪ್ಲಾಯೀಸ್ ಆಸ್ ವೆಲ್ ಆಸ್ ಅದರ್ ಟ್ಯಾಕ್ಸ್ ಪೇಯರ್ಸ್ ಕಾಂಟ್ರಿಬ್ಯೂಟ್ ಮಾಡಬಹುದು. NPS ವಾತ್ಸಲ್ಯ ಅಂದ್ರೆ ಮಕ್ಕಳಿಗಾಗಿರುವಂತಹ ಒಂದು ಫಂಡ್, ಮಕ್ಕಳ ರಿಟೈರ್ಮೆಂಟ್ಗೆ ಈಗಲಿಂದನೇ ಹಣ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಅಡಿಷನಲ್ ಡಿಡಕ್ಷನ್ ಕೊಡ್ತಾರೆ 50,000 ರೂಪಾಯಿ ಅಂಡರ್ ದ ಓಲ್ಡ್ ಟ್ಯಾಕ್ಸ್ ರೆಜಿಮ್. 9ನೆಯ ಚೇಂಜ್, ಏಪ್ರಿಲ್ 1, 2025 ಮೇಲೆ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ಗೆ ಹೊಸ ಫೆಸಿಲಿಟಿ ಕೊಟ್ಟಿದ್ದಾರೆ. ಟು ಫೆಚ್ ಅಂಡ್ ಸ್ಟೋರ್ ದೇರ್ ಹೋಲ್ಡಿಂಗ್ ಸ್ಟೇಟ್ಮೆಂಟ್ ಫ್ರಮ್ ದ ಡಿಮ್ಯಾಟ್ ಅಕೌಂಟ್ಸ್ ಅಂಡ್ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಆನ್ ಡಿಜಿ ಲಾಕರ್. ಅಂದ್ರೆ ಡಿಜಿ ಲಾಕರ್ ಅಲ್ಲಿ ಎಲ್ಲವನ್ನು ಸೇವ್ ಮಾಡಬಹುದು. ಸೇಬಿಯವರು ಈ ನಿಯಮವನ್ನು ಹೊರಗೆ ತರಲಿಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ, ಅನ್ಕ್ಲೇಮ್ಡ್ ಅಸೆಟ್ಸ್ ಇತ್ತು ಹಿಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಅಮೌಂಟ್ ಅಲ್ಲಿ, ಮುಂದಿನ ದಿನಗಳಲ್ಲಿ ಅದನ್ನು ಈಸಿಯಾಗಿ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ಬೋದು. ಈ ಡಿಜಿ ಲಾಕರ್ನ ಅತಿ ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದ್ರೆ ಇಂಟ್ರಡಕ್ಷನ್ ಆಫ್ ಎ ನಾಮಿನೇಷನ್ ಫೆಸಿಲಿಟಿ. ಅಲ್ಲಿಗೆ ಹೂಡಿಕೆದಾರರು ಕ್ಯಾನ್ ಅಪಾಯಿಂಟ್ ಡಾಟಾ ಆಕ್ಸೆಸ್ ನಾಮಿನೀಸ್. ಅವರಿಗೆ ರೀಡ್ ಓನ್ಲಿ ಆಕ್ಸೆಸ್ ಕೊಡ್ತಾರೆ ಡಿಜಿ ಲಾಕರ್ಗೆ ಇನ್ ದ ಇವೆಂಟ್ ಆಫ್ ಅಕೌಂಟ್ ಹೋಲ್ಡರ್ಸ್ ಡಿಮೈಸ್. ಇದರಿಂದಾಗಿ ಲೀಗರ್ಸ್ ಹೇರ್ ಯಾರಿದ್ದಾರೆ ಅಂದ್ರೆ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅವರಿಗೆ ಈಸಿ ಆಕ್ಸೆಸ್ ಸಿಗುತ್ತೆ ಎಸೆನ್ಷಿಯಲ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್
ಅಲ್ಲಿಗೆ ಮುಂದಿನ ದಿನಗಳಲ್ಲಿ ಆಸ್ತಿಯನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಒಂದಷ್ಟು ಈಸಿ ಆಗುತ್ತೆ. ಹಿಂದಿನ ದಿನಗಳಲ್ಲಿ ಈ ರೀತಿ ಆಸ್ತಿನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬಹಳ ಕಷ್ಟ ಇತ್ತು. ಸದ್ಯದ ಮಟ್ಟಿಗೆ ಅಕಸ್ಮಾತ್ ಹೂಡಿಕೆದಾರರು ತೀರಿಕೊಂಡ್ರೆ KYC ರಿಜಿಸ್ಟ್ರೇಷನ್ ಏಜೆನ್ಸಿ ಏನಿದೆ, ರೆಗ್ಯುಲೇಟೆಡ್ ಸೇಬಿ, ಅವರು ನೋಟಿಫೈ ಮಾಡ್ತಾರೆ ಡಿಜಿಲಾಕರ್ಗೆ. ಮತ್ತೆ ಆ ಸಿಸ್ಟಮ್ ಆಟೋಮ್ಯಾಟಿಕಲಿ ಅಲರ್ಟ್ ಆಗುತ್ತೆ ಟು ಅಪಾಯಿಂಟೆಡ್ ನಾಮಿನೀಸ್, enabling them to initiate the asset transmission process to the relevant financial institutions to ensure smooth transition of assets. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. NPS ವಾತ್ಸಲ್ಯಕ್ಕೆ ಒಂದಷ್ಟು ಎಕ್ಸ್ಟ್ರಾ ಇನ್ಸೆಂಟಿವ್ಸ್ ಕೊಟ್ಟಿದ್ದಾರೆ. ವರ್ಷಕ್ಕೆ 50,000 ರೂಪಾಯಿ ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದಾರೆ. ಅದರಿಂದ ನೀವು NPS ವಾತ್ಸಲ್ಯನ ನಿಮ್ಮ ಮಕ್ಕಳಿಗಾಗಿ ಸ್ಟಾರ್ಟ್ ಮಾಡುವಂತ ಐಡಿಯಾ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.